ಆರ್ ಎಸ್ ಎಸ್ನಲ್ಲಿ ಒಂದು ವಿಚಾರವನ್ನು, ಅತ್ಯಂತ ಶ್ರೇಷ್ಠವಾದ ವಿಚಾರವನ್ನು, ಅದರಲ್ಲಿಯೂ ಕೂಡ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ, ಅನಿವಾರ್ಯ ಆದರೆ ನಿನ್ನ ಪ್ರಾಣವನ್ನು ತ್ಯಾಗ ಮಾಡಲಿಕ್ಕೆ, ಪ್ರಾಣವನ್ನು ಬಲಿದಾನ ಮಾಡಲಿಕ್ಕೆ ಸಿದ್ಧವಾಗಿರಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಅದು ಯಾವುದು ಅಂತ ಹೇಳಿದರೆ, ಒಂದು ಮನೆಯ ಹಿತಕ್ಕಾಗಿ, ಒಂದು ಮನೆಯ ಒಳಿತಿಗಾಗಿ ಒಬ್ಬ ವ್ಯಕ್ತಿ ಪ್ರಾಣ ಹೋದರೂ ತಪ್ಪಿಲ್ಲ. ಅದೇ ರೀತಿಯಲ್ಲಿ ಒಂದು ಗ್ರಾಮಕ್ಕೆ ಒಂದು ಮನೆ ಸರ್ವನಾಶ ಆದರೂ ತಪ್ಪಲ್ಲ. ಅದೇ ರೀತಿಯಲ್ಲಿ ಒಂದು ತಾಲೂಕಿನ ಸಲುವಾಗಿ ಒಂದು ಊರು ಏನು ಗುಳೆ ಹೋಗುವಂಥದ್ದು ಅಥವಾ ಎತ್ತಂಗಡಿ ಮಾಡಿದರೂ ತಪ್ಪಲ್ಲ. ಒಂದು ಜಿಲ್ಲೆಯ ಸಲುವಾಗಿ ಒಂದು ತಾಲೂಕಿನ ಹಲವಾರು ಹಳ್ಳಿಗಳಿಗೆ, ಅಲ್ಲಿನ ಜನತೆಗೆ ತೊಂದರೆ ಆದರೂ ತಪ್ಪಿಲ್ಲ. ಒಟ್ಟಾರೆ ಇಡೀ ನಾಡಿನ ಹಿತ ಆಗಬೇಕಾಗಿದೆ ಅನ್ನುವಂಥ ಮಾತನ್ನು ಇದೇ ಆರ್ ಎಸ್ ಎಸ್ನವರು ಹೇಳ್ಕೊಟ್ಟಿದ್ದಾರೆ. ಹಾಗಿದ್ದರೆ ಈ ದೇಶದ ಕೋಟ್ಯಾಂತರ ಜನ ಅಂದರೆ 140 ಕೋಟಿ ಜನತೆಯಲ್ಲಿ ಇವತ್ತು ಅವರು ಇರುವಂಥದ್ದು ಕೇವಲ ಕೋಟಿ ಲೆಕ್ಕಾಚಾರದಲ್ಲಿ. ಆ ಕೋಟಿ 140 ಕೋಟಿಗೆ ಸಣ್ಣ ಅಲ್ವಾ? ಹಾಗಿದ್ರೆ ಒಂದು ಸಂಘಟನೆ ಸರ್ವನಾಶ ಆದರೂ ತಪ್ಪಲ್ಲ, ಅವರೇ ಹೇಳ್ಕೊಟ್ಟಿರೋದಲ್ವಾ ಅದು?